ಗುಡ್ ಈವ್ನಿಂಗ್ ಸ್ನೇಹಿತರೆ ಇಲ್ಲಿ ನೋಡಿ, ಇದು ಓಲಾ ಕಾಯಿನ್ ಅಂತ AI ಟ್ರೇಡಿಂಗ್ ಬೋಟು. ನೋಡಿ ಇಲ್ಲಿ ರೆಫರಲ್ ಲಿಂಕ್ ಅಂತಿದೆ. ಇದನ್ನು ಕಾಪಿ ಮಾಡ್ತಾರೆ. ಇದನ್ನು ಕಾಪಿ ಮಾಡಿದ್ರೆ ಈ ಥರ ಬರುತ್ತೆ. ಇದು ವಾಟ್ಸಪ್ಪಲ್ಲಿ ನಿಮ್ಮೆಲ್ಲರಿಗೂ ಬಂದಿರುತ್ತೆ. ಈ ವಾಟ್ಸಪ್ಪಲ್ಲಿ ಬಂದಮೇಲೆ ನೀವು ಈ ರೆಫರಲ್ ಲಿಂಕ್ ಟಚ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ವೆಬ್ಸೈಟಿಗೆ ಬರುತ್ತೆ. ಈ ಓಲಾ ಇದಕ್ಕೆ ವೆಬ್ಸೈಟಿಗೆ ಬರುತ್ತೆ. ಅಲ್ಲಿ ರೆಫರಲ್ ಲಿಂಕ್ ಟಚ್ ಮಾಡಿದ ತಕ್ಷಣ ವೆಬ್ಸೈಟಿಗೆ ಬಂದಾದಮೇಲೆ ಅಲ್ಲಿ ಇಮೇಲ್ ID, ಫೋನ್ ನಂಬರು, ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಅದನ್ನೆಲ್ಲ ಫಿಲ್ ಮಾಡಬೇಕು. ಪಾಸ್ವರ್ಡ್ ID ಎಲ್ಲ ನಿಮಗೆ ಇಷ್ಟವಾದದ್ದು ಕೊಟ್ಕೊಬೇಕು. ಆದರೆ ಅಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಫೋನ್ ನಂಬರ್ ಹಾಕಬೇಕಾದ್ರೆ 0 ಆ್ಯಡ್ ಮಾಡಿ. ಫಸ್ಟು 0 ಹಾಕಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು. ತದನಂತರ ID ಓಪನ್ ಆಗುತ್ತೆ. ID ಎಲ್ಲ ಓಪನ್ ಆಗಿದ ತಕ್ಷಣ ನೀವೇನು ಮಾಡಬೇಕು, ಲೋನಿಗೆ ಬರಬೇಕು. ಲೋನಿಗೆ ಬಂದರೆ ನೋಡಿ ಈ ಥರ ಬರುತ್ತೆ. ಇಲ್ಲಿಗೆ ಬಂದಾಗ ಇಲ್ಲಿ ಗೆರೆ ಇದೆಯಲ್ಲ, ಇದನ್ನು ಈ ಥರ ಪೂರ್ತಿ ಎಳಿಬೇಕು. ಈ ಥರ ಇದನ್ನ ಪೂರ್ತಿಯಾಗಿ ಎಳೆದಾಗ ಇಲ್ಲಿ ಲೋನ್ ಅಮೌಂಟು 500 ಅಂತ ಇರುತ್ತೆ. ಈ 500 ಅಂತ ಇರುತ್ತೆ. ಆ 500ನ ರಿಕ್ವೆಸ್ಟ್ ಲೋನ್ ಅಂತ ಕೊಟ್ಟರೆ ಅದೇನಾಗುತ್ತೆ, ನಿಮಗೆ ಲೋನ್ ಬರುತ್ತೆ. ಆಯ್ತಾ ಇದು. ಆಮೇಲೆ ಇಲ್ಲಿ ನೋಡಿ, ನನಗೆ ಲೋನು 500 ಇವತ್ತು ಮಧ್ಯಾಹ್ನ ತೊಗೊಂಡೆ. 500 ಲೋನ್ ತೊಗೊಂಡೆ. ಆಮೇಲೆ 497.31 ನೋಡಿಸ್ತಾ ಇದೆ ನೋಡಿ, ಅಲ್ಲಿ ಯೆಲ್ಲೋ ಕಲರ್ ಯುವರ್ ಲೋನ್ ಬ್ಯಾಲೆನ್ಸ್ ಅಂತ. ಅಲ್ಲಿ 497.31 ಅಂತ ಇದೆ. ನನಗೆ 500 ಲೋನ್ ಕೊಟ್ಟರು. ಆಲ್ರೆಡಿ 497 ಅಂದರೆ $3.25 ನನಗೆ ಲೋನಲ್ಲಿ ಕಟ್ಟಾಗಿದೆ. ಅಂದರೆ ನಾನು ಮಧ್ಯಾಹ್ನ ಮಾಡಿರೋದು ಸಾಯಂಕಾಲದಷ್ಟರಲ್ಲಿ $3.25 97, ಅಲ್ಲಿಗೆ $2.25 ನಂದು ಲೋನು EMIದು ಕಟ್ಟಾಗಿದೆ. ಆಯಿತಾ. ಇದೇ ರೀತಿ 500 ಲೋನು ಕಟ್ಟಾಗೋದಕ್ಕಿಂತ ಮುಂಚೆ ನೀವು 25ಕ್ಕೆ ನೋಡಿ, ಇದರಲ್ಲಿ ಫಸ್ಟಿಗೆ ಬರ್ತೀನಿ ನೋಡಿ, ಇಲ್ಲಿ ರೋಬೋಟಿಗೆ ಬಂದೆ. ಇಲ್ಲಿ ರೋಬೋಟಿಗೆ ಬಂದರೆ ನೋಡಿ, ಇಲ್ಲಿ ಆ ಲೋನ್ ತೊಗೊಂಡಲ್ಲ, ಅಲ್ಲಿ 500 ತೊಗೊಂಡಿದ್ದೆ. 500ಅಲ್ಲಿ 25 ನಾವು ಕೈಯಿಂದ ಹಾಕಬೇಕು. $25 ಕೈಯಿಂದ ಹಾಕಬೇಕು. ಕೈಯಿಂದ ಹಾಕಿದಾಗ 525ಗೆ ಲಾಗಿನ್ ಆಗೋಕ್ಕಾಗೋದು. 525ಗಿಂತ ಕಮ್ಮಿ ಇದ್ದರೆ ಇಲ್ಲಿ ನಾವು ಇಲ್ಲಿ ಕೆಳಗಡೆ ಇಲ್ಲಿ ರೋಬೋಟ್ ಆ್ಯಕ್ಟಿವ್ ಅಂತ ಇರುತ್ತೆ ನೋಡಿ, ಇಲ್ಲಿ ಈ ಹೌ ಟು ವರ್ಕ್ಸ್ ಅಂತ ಇದೆಯಲ್ಲ, ಇಲ್ಲಿ ಇನ್ನೊಂದು ರೋಬೋಟ್ ಅಂತ ಬರುತ್ತೆ, ಆ್ಯಕ್ಟಿವ್ ರೋಬೋಟ್ ಅಂತ. ಆ ರೋಬೋಟ್ ಆ್ಯಕ್ಟಿವ್ ಆಗೋಲ್ಲ. 500 ಲೋನ್ ಬಂದ ಮೇಲೂ ಕೂಡ ನಿಮಗೆ ಆಗೋಲ್ಲ. ಲೋನ್ ಏನೋ ಬಂದುಬಿಡುತ್ತೆ, ಆದರೆ 25 USDT ನೀವು ಹಾಕಬೇಕು. ಅದನ್ನು ಯಾವ ರೀತಿ ಹಾಕೋದು ಅಂತ ನಾನು ನೋಡ್ತೀನಿ ನೋಡಿ. ಇದು ಫಸ್ಟಿಗೆ ಇಲ್ಲಿಗೆ ಬರ್ತೀರಾ, ನಿಮಗೆ ವೆಬ್ ಪೇಜ್ ಈ ಥರ ಓಪನ್ ಆಗುತ್ತೆ. ಅದೆಲ್ಲ ಅವಾಗಿಂದ ಹೇಳೋದನ್ನ, ಅದೆಲ್ಲ ಆದಮೇಲೆ ಹಿಂಗೆ 500 ಲೋನು ಬಂದುಬಿಟ್ಟಿರುತ್ತೆ. ಇನ್ನು 27 ಆ್ಯಡ್ ಮಾಡೋದು. ಇಲ್ಲಿ 3 ಗೆರೆ ಇದೆಯಲ್ಲ, 3 ಡಾಟ್, ಅಲ್ಲಿ ಟಚ್ ಮಾಡಿ ಡಿಪಾಸಿಟ್ಗೆ ಹೋಗಿ ಡಿಪಾಸಿಟ್ ಟಚ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ $25 ಅಂತ ಹಾಕಿ ನೋಡಿ, $25 ಅಂತ ಹಾಕಿದ ತಕ್ಷಣ ನೋಡಿ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಹಾಕಿದ್ಮೇಲೆ ಇಲ್ಲಿ USDT BEP20 ಅಂತ ತೊಗೊಳ್ಳಿ. USD BEP20 ತೊಗೊಂಡಿದ ತಕ್ಷಣ ನೋಡಿ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಇಲ್ಲಿ ನೋಡಿ ಕಾಪಿ ಇದೆ, ಇದು ನಿಮ್ಮ ಇದು ರೆಫರಲ್ ಲಿಂಕ್ ಅಲ್ಲ, ಇದು ವಾಲೆಟ್ ಅಡ್ರೆಸ್ ಇದೆ. ಇಲ್ಲಿ ಈ ವಾಲೆಟ್ ಅಡ್ರೆಸ್ ತೊಗೊಂಡೋಗಿ ಬಿನಾಯನ್ಸಲ್ಲಿ ನೀವು ಬಿನಾಯನ್ಸಿಂದ ಇದಕ್ಕೆ ಪೇಸ್ಟ್ ಕಳಿಸ್ಕೊಡ್ಬೇಕು. ಇದಕ್ಕೆ 25 ಅಂದರೆ ನೀವು 25.5 ಮಾಡಿ, ಅಂದರೆ $25.25 ಮಾಡಿ. $25.25 ಮಾಡಿದಾಗ ಇದು ಆಮೇಲೆ ಈ ವಾಲೆಟ್ ಅಡ್ರೆಸ್ಗೆ ಬರುತ್ತೆ. ಆಮೇಲೆ ಇದನ್ನು ಬ್ಯಾಕ್ ಮಾಡಿ. ವಾಲೆಟ್ ಅಡ್ರೆಸ್ಗೆ ಬಂದಾದಮೇಲೆ ನೀವು ಇದನ್ನು ರೀಫ್ರೆಶ್ ಒಂದ್ಸಲಿ ಈ ಥರ ರೀಫ್ರೆಶ್ ಮಾಡಿದಾಗ ಇಲ್ಲಿಗೆ ಬರುತ್ತೆ. ರೀಫ್ರೆಶ್ ಮಾಡಿರೋದನ್ನ ನೋಡ್ಕೊಂಡಾದ್ಮೇಲೆ 527 ಆದಮೇಲೆ ಇಲ್ಲಿ ಕೆಳಗಡೆ ರೋಬೋಟ್ ಬರುತ್ತೆ, ಅದನ್ನು ಟಚ್ ಮಾಡಬೇಕು ಅಷ್ಟೇ. ಇದು ಲೋನ್ದಾಯಿತು. ಆಮೇಲೆ ಇಲ್ಲಾಯಿತು. ಇವ್ರದ್ದೇ ನೋಡಿ ಟೋಕನ್ ಅಂತಿದೆ ಮಧ್ಯಾಹ್ನ. ಈ ಟೋಕನ್ ನೋಡಿ ಕಾಯಿನು OCB ಸ್ಟೇಕಿಂಗ್ ಸಿಸ್ಟಮ್. ಇದು ಡೇಸ್ 18 5 hours 5 ಈ ಟೈಮ್ಗೆ, ಅಂದರೆ 18 ದಿನ ಆದಮೇಲೆ ಅಲ್ಲಿಗೆ 25ನೇ ತಾರೀಕಿನ ಬರ್ಬೋದು ನೋಡಿ. ಲೆಕ್ಕ ಹಾಕ್ಕೊಡಿ. ಇವತ್ತು ಎಷ್ಟು ತಾರೀಕು? ಆ ಲೆಕ್ಕಕ್ಕೆ ಹೋದರೆ 25 ಇಲ್ಲ 26 ಲಾಂಚ್ ಆಗುತ್ತೆ ಕಾಯಿನು. ಆವಾಗ ಈ ಕಾಯಿನ್ಗಳೆಲ್ಲ ನಾವು ಯೂಸ್ ಮಾಡ್ಬೋದು. ಬಿನಾಯನ್ಸಲ್ಲಿ ಎಲ್ಲ ಬರುತ್ತೆ, ಎಲ್ಲನೂ ಯೂಸೇಜ್ ಆಗುತ್ತೆ. ಸ್ಟೇಕಿಂಗ್ ಮಾಡ್ಬೋದು. ಕಾಯಿನು ಸ್ಟೇಕ್ ಮಾಡ್ಕೊಂಡು ಇಟ್ಕೊಂಡು ನಾವು ಯೂಸ್ ಮಾಡ್ಬೋದು. ಒಳ್ಳೆ ರೇಟ್ ಬರುತ್ತೆ ಇದು. ಆಯ್ತಾ. ಇದಾದಮೇಲೆ ನೆಕ್ಸ್ಟ್ ನಿಮಗೆ ಇನ್ನೇನು ಅನಲೈಸ್ ಮಾಡ್ಬೋದು. ಅನಲೈಸಿಂಗ್ ಅಂತ ಇದೆ ನೋಡಿ, ಇಲ್ಲಿ ಇದು ಬಿಟ್ಕಾಯಿನು. ಇಲ್ಲಿ ನೀವು ಯಾವ್ದು ಹಾಕ್ತೀರೋ ಅದು ಏನು ಮಾರ್ಕೆಟ್ ಓಡ್ತಾ ಇದೆ ಅದು ಎಲ್ಲನೂ ಇಲ್ಲಿ ನೋಡಿಸ್ತಾ ಇರ್ತದೆ. ನೆಕ್ಸ್ಟು ನಿಮಗೆ ರೆಫರಲ್ ಲಿಂಕ್ ಬೇಕಲ್ವಾ. ರೆಫರಲ್ ಲಿಂಕ್ ನೋಡಿ, ಇಲ್ಲಿ ಬನ್ನಿ ನೋಡಿ, ಲಾಸ್ಟಲ್ಲಿದೆ ರೆಫರಲ್ ಅಂತಲೇ 2 ಮನುಷ್ಯರಲ್ಲ, ಅಲ್ಲಿ ಟಚ್ ಮಾಡಿದ್ರೆ ಇದು ಅವಾಗೇ ನೋಡ್ಸೋದ್ನಲ್ಲ ಅಲ್ಲಿರುತ್ತೆ. ಆಮೇಲೆ ಇಲ್ಲಿ ಇನ್ನೂ ಒಂದಿದೆ ನೋಡಿ, ಇಲ್ಲಿ ಲೈವ್ ಅಕೌಂಟ್ ಅಂತ ಒಂದಿದೆ. ಇದನ್ನು ಟಚ್ ಮಾಡಿದ್ರೆ ಲೈವ್ ಅಕೌಂಟು ಡೆಮೋ ಅಕೌಂಟ್ ಅಂತ ಇದೆ. ಇಲ್ಲಿ ಎರಡನ್ನೂ ಆಕ್ಟಿವೇಟ್ ಮಾಡ್ಬೋದು ನೀವು.
ನಾನು ಇವಾಗ ಲೈವ್ ಅಕೌಂಟಲ್ಲಿ ಇದ್ದೀನಿ. ಡೆಮೋ ಅಕೌಂಟ್ಗೂ ಹೋಗ್ಬೋದು. ಡೆಮೋ ಅಕೌಂಟ್ ಇದೆ ನೋಡಿ, ವಾಲೆಟ್ ಚೇಂಜ್ ಆಯಿತು, ಡೆಮೋ ಅಕೌಂಟ್ ನೋಡಿಸುತ್ತೆ. ಡೆಮೋ ಅಕೌಂಟಲ್ಲಿ ನೋಡಿ 3.16 ಟೋಟಲ್ ಪ್ರಾಫಿಟ್ಟು ಇವತ್ತಿಂದು ನಂದು. ಜಸ್ಟ್ ಒಂದು ಅರ್ಧ ದಿನದಲ್ಲಿ, ಅಂದರೆ ಒಂದು ದಿನಕ್ಕೆ ನನಗೇನಿಲ್ಲ ಅಂದರೂ ಸುಮಾರು USDT ಬರುತ್ತೆ, ಗೊತ್ತಾಯ್ತಾ. ಮತ್ತು ನಾನು ಲೈವ್ ಅಕೌಂಟ್ಗೆ ಬರ್ತೀನಿ ನೋಡಿ. ಲೈವ್ ಅಕೌಂಟ್ಗೆ ಚೇಂಜ್ ಆಯಿತು ವಾಲೆಟು, ಅಲ್ಲೂ ಆಗುತ್ತೆ ಇಲ್ಲಿ ಎರಡು ಕಡೆನೂ ನೀವು ಮಾಡಬೇಕು ಆ ಕೆಲಸನ ನೋಡಿ. ಅದರಲ್ಲಿ 2.50 ಇಲ್ಲಿ ನೋಡಿಸ್ತಾ ಇದೆ, ಅಲ್ಲಿ 3.50. ಈ 2.50ದಲ್ಲಿ ಕಟ್ಟಾಗಿದೆ, $1 ಅಲ್ಲಿದೆ. ಅದು ಏನು ತಗೊಳುತ್ತೋ ನನಗೂ ಇನ್ನೂ ಅಷ್ಟೊಂದು ಗೊತ್ತಿಲ್ಲ. ಇವಾಗ ನಾನು ಇದು ಹಾಕಿದ್ದೀನಿ, ಇಷ್ಟು ದಯವಿಟ್ಟು ಚೆಕ್ ಮಾಡಿ ನೋಡಿ ಯೂಸ್ ಮಾಡೋದು ಕಲ್ತ್ಕೊಳ್ಳಿ. ತುಂಬ ಬೆನಿಫಿಟ್ ಇದೆ, ತುಂಬ ಚೆನ್ನಾಗಿದೆ. ನೀವು ಇದು ಟ್ರೇಡಿಂಗು, ಇದು ಅವ್ರ ಥರ ಅಲ್ಲಿ ಇಲ್ಲಿ ನಾನು ದುಡ್ಡು ಹಾಕಿ ವೆಯ್ಟ್ ಮಾಡಬೇಕು, ಸೇರಿಸ್ಬೇಕು, ಅದು ಇದು ಏನಿಲ್ಲ. ನೀವು ಜಾಯ್ನಿಂಗ್ ಮಾಡಲೇಬೇಕಾಗಿಲ್ಲ. ನಿಮ್ಮ ಓನ್ ಯೂಸ್ಗೆ ನೀವು ಮಾಡ್ಬೋದು, ನೀವು ಪ್ರಾಫಿಟ್ ಮಾಡ್ಬೋದು. 500 ಅವ್ನು ಕೊಟ್ಟಿರ್ತಾನಲ್ಲ, ಅದು ಖಾಲಿ ಆದಮೇಲೆ ನಿಮಗೆ ವಿಡ್ರಾವಲ್ಲು ಆಪ್ಷನ್ಸ್ ಓಪನ್ ಆಗುತ್ತೆ. ಅದು ಓಪನ್ ಆಗೋದಕ್ಕೆ 1.5 ತಿಂಗಳು ಹಿಡಿಯುತ್ತೆ. ಅವರು ನನಗೆ ಹೇಳಿರೋದು 1 ತಿಂಗಳು, ಆದರೆ ನಾನು 1.5 ತಿಂಗಳು ವೆಯ್ಟ್ ಮಾಡಿ, ಯಾಕೆಂದರೆ ಪ್ರತಿದಿನವೂ 24 ಅವರ್ಸ್ಗೆ ಒಂದ್ಸಲಿ ರೋಬೋಟ್ ಆಕ್ಟಿವೇಟ್ ಮಾಡಬೇಕು. ಅದನ್ನ ಆಕ್ಟಿವೇಟ್ ಟೆಸ್ಟ್ ಮಾಡಬೇಕು ಪ್ರತಿದಿನ. ಅದು ಟೈಮಿಂಗ್ಸ್ ಇದೆ, ಆ ಟೈಮಿಂಗ್ಸ್ಗೆ ಕರೆಕ್ಟಾಗಿ ಮಾಡ್ಬೋದು. ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಎಲ್ಲರಿಗೂ. ಆ ರೀತಿ ಮಾಡಿದ್ರೂ ಏನು ತೊಂದರೆ ಆಗೋಲ್ಲ, ನಿಮ್ಗೆ ಇನ್ಕಮ್ ಅಂತೂ ಮಿಸ್ ಆಗೋಲ್ಲ. ಡೈಲಿ $6 $8ವರೆಗೂ ನಿಮ್ಗೆ ಬರುತ್ತೆ ಅಂದರೆ ನಿಮ್ಗೆ ಎಷ್ಟು ದಿನ ಬೇಕು? $500. ಅದಾದಮೇಲೆ ನಿಮ್ಮದೇ ಎಲ್ಲ ನೀವು ಹಾಕಿರೋದು. ಬೇಕಾದ್ರೆ ಇನ್ನೂ ಆ್ಯಡ್ ಮಾಡ್ಬೋದು, ನೀವು ಎಷ್ಟು ಬೇಕಾದರೂ ಮಾಡ್ಬೋದು. 50, 100, 200 ಎಷ್ಟು ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಸಿಂಪಲ್ಲಾಗಿದೆ, ನೀವು ಏನೂ ಮಾಡೋಂಗಿಲ್ಲ. ಡೈಲಿ ಒಂದಿನ ಆ್ಯಕ್ಟಿವೇಟ್ ಮಾಡಬೇಕು. ರೆಫರಲ್ಲೂ ಮಾಡೋಂಗಿಲ್ಲ. ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರು ಬೇಕು ಅಂದಾಗ ನೀವು ದಯವಿಟ್ಟು ಈ ರೆಫರಲ್ ಮೂವ್ ಮಾಡಿಬಿಟ್ಟು ನೀವು ಯೂಸ್ ಮಾಡ್ಬೋದು. ಅದ್ಭುತವಾಗಿದೆ. ಯಾರಿಗಾದರೂ ಬೇಕು ಅಂದರೆ ದಯವಿಟ್ಟು ನನಗೊಂದು ಕಾಲ್ ಮಾಡಿ. ಇದ್ರ ಡೀಟೇಲ್ಸ್ ಪಕ್ಕಾ ಹಾಕಿದ್ದೀನಿ, ಕನ್ನಡದಲ್ಲೇ ಇದೆ, ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.